ಸೊ ನಾವು ಹೇಳ್ದಂಗೆ ಬೋರ್ವೆಲ್ ಕೊರೆಸಿದಾಗಿದೆ. ಸೊ ವಿಡಿಯೋನ ನಿಮಗೆ ಇದರಲ್ಲಿ ಅಪ್ಲೋಡ್ ಮಾಡ್ತೀವಿ. ಅದಾದಮೇಲೆ ತುಂಬ ಚೆನ್ನಾಗಿ ನೀರು ಕೂಡ ಬಿದ್ದಿದೆ. ಅದಾದಮೇಲೆ ಅದಕ್ಕೆ ಬೇಕಾಗಿರುವಂಥ ಲೆಂತು, ಮೋಟರು, ಕೇಬಲ್ಲು, ಆಮೇಲೆ ಎಲ್ಲ ರೀತಿ ಮೆಟೀರಿಯಲ್ಸು ಎಲ್ಲ ಬ್ರ್ಯಾಂಡೆಡ್ ಕಂಪ್ನಿದೆ ನಾವು ತೊಗೊಂಬಂದಿದ್ದೀವಿ. ಅದ್ರದ್ದು ಬಿಲ್ ಕೂಡ ನಮ್ಮ ಹತ್ರ ಇದೆ. ಆ ಬಿಲ್ ಕೂಡ ನಾವು ಅಪ್ಲೋಡ್ ಮಾಡ್ತೀವಿ. ಮತ್ತು ಯಾವ್ಯಾವ ಕಂಪ್ನಿದು ಅಂತ ಹೇಳ್ಬಿಟ್ಟು ನಾನೊಂದು ಚಿಕ್ಕದಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದು ಕೊಯಂಬತ್ತೂರು ಬ್ರ್ಯಾಂಡು ಟೆಕ್ಸ್ಮೋ ಕಂಪ್ನಿ ಅಂತ ಹೇಳ್ಬಿಟ್ಟು. ಇದು ತುಂಬ ಹಳೆಯ ಕಂಪ್ನಿ ಆಗಿರೋದ್ರಿಂದ ಇದು ತುಂಬ ಚೆನ್ನಾಗಿದೆ. ಸೊ ಅದರಿಂದ ನಾವು ಟೆಕ್ಸ್ಮೋನೇ ತುಂಬ ಸರ್ಚ್ ಮಾಡಿ ಯಾವುದು ಬೆಸ್ಟು ಅಂತ ನಾವು ಲೀಸ್ಟ್ ಮಾಡ್ಕೊಂಡು ಅದು ಟೆಕ್ಸ್ಮೋ ಎಲ್ಲ ಕಡೆ ಚೆನ್ನಾಗಿ ಓಡ್ತಾ ಇರೋದ್ರಿಂದ ಸೊ ಟೆಕ್ಸ್ಮೋ ಕಂಪ್ನಿ ಮೋಟ್ರ್ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದಾಗನೇ ಹಂಗೆ ಫಿನೋಲಿಕ್ಸ್ ಕೇಬಲ್ಲು. ಈ ಕೇಬಲ್ಲು ಇದರಲ್ಲಿ ಕಾಪರು ಕಂಟೆಂಟ್ ಜಾಸ್ತಿ ಇರುತ್ತೆ. ಈ ಫಿನೋಲಿಕ್ಸ್ ಕೇಬಲಲ್ಲಿ ಕಾಪರ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ಡ್ಯೂರಬಿಲಿಟಿ ತುಂಬ ಚೆನ್ನಾಗಿರುತ್ತೆ ಅನ್ನೋ ಒಂದು ರೀಸನ್ಗೆ ಫಿನೋಲಿಕ್ಸ್ ಕೇಬಲ್ನ ನೋಡಿ. ತುಂಬ ಬೇರೆ ಬೇರೆ ಕಂಪ್ನಿ ಕೇಬಲ್ಸ್ ಇದ್ದಾವೆ, ಬಟ್ ಆದರೂ ಇದು ಹಳೆ ಬ್ರ್ಯಾಂಡ್ ಆಗಿರೋದ್ರಿಂದ ಯಾವಾಗಲೂ ಒಳ್ಳೆ ಕ್ವಾಲಿಟಿ ಕೊಟ್ಟಿರೋದ್ರಿಂದ ನಂಬರ್ 1 ಸ್ಥಾನದಲ್ಲಿದೆ. ಸೊ ಅದರಿಂದ ನಾವು ಫಿನೋಲಿಕ್ಸ್ ಕೇಬಲ್ನ ಸೆಲೆಕ್ಟ್ ಮಾಡಿಕೊಂಡು, ಸೊ ಅದೇ ರೀತಿ ಕಾಲರ್ಗಳು. ಸೊ ಕಾಲರಲ್ಲಿ ತುಂಬ ಇದು ಬರುತ್ತೆ. ಗೇಜ್ ಕಲರ್ ತೊಗೊಬೇಕು ಯಾವತ್ತಾಗಲಿ. ಗೇಜ್ ಕಲರ್ ತೊಗೊಂಡ್ರೆ ನಮಗೆ ತುಂಬ ಚೆನ್ನಾಗಿ ಲೈಫ್ ಕೂಡ ಬರುತ್ತೆ. ಸೊ ಅದೇ ರೀತಿ ನಾವು ಕಾಲರ್ ತೊಗೊಂಡಿದ್ದೀವಿ. ಇದು ಕೊಯಂಬತ್ತೂರು ಬ್ರ್ಯಾಂಡ್ ಆಗಿರೋದ್ರಿಂದ ಎಲ್ಲ ಅದರದ್ದೇ ಸಟ್ಟೆ ನಾವು ಫುಲ್ ತೊಗೊಂಡಿರೋದ್ರಿಂದ ತುಂಬ ವೆಯ್ಟ್ 1.5 to 1.25 kg ಇದೆ ಒಂದೊಂದು ಕಾಲರು. ಅದಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿ ಮೆಟೀರಿಯಲ್ಸ್ ಎಲ್ಲ ರೆಡಿ ಇದೆ. ಕಾಲರು, ಅದಾದಮೇಲೆ ಇದು NRV ಬಾಲ್ ಅಂತ ಹೇಳ್ಬಿಟ್ಟು ಇದನ್ನು ಮೋಟ್ರು ಫಿಟ್ ಮಾಡೋ ಜಾಗದಲ್ಲಿ ಇದರಲ್ಲಿ ಫ್ಲ್ಯಾಟ್ ಐಟಮ್ ಒಂದು ಬರುತ್ತೆ, ಇದು ಬಾಲ್ ಐಟಮ್ ಒಂಥರ ಬರುತ್ತೆ. ಬಾಲ್ ಐಟಮ್ ನಾವು ತೊಗೊಳೋದ್ರಿಂದ ಕರೆಕ್ಟಾಗಿ ಕ್ಲೀನಾಗಿ ಫಿಟ್ ಮಾಡೋದ್ರಿಂದ ನೀರು ಲೀಕೇಜ್ ಆಗೋದಿಲ್ಲ. ಸೊ ಅದರಿಂದ ಇದನ್ನು ನಾವು ಚೂಸ್ ಮಾಡ್ಕೊಂಡು ಇದನ್ನು ಪರ್ಚೇಸ್ ಮಾಡಿದ್ದೀವಿ. ಸೊ ಅದೇ ರೀತಿ ಇದು ಸ್ಟೀಲ್ದು ಮೆಟೀರಿಯಲ್ ಹಾಕಿದ್ರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ದು ಸ್ಟೀಲ್ದು ಮೆಟೀರಿಯಲ್ ಯೂಸ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಲೆಂತು. ಈ ಲೆಂತ್ಗಳು ಏನಿದೆ ಇದು ಸೂರ್ಯಪ್ರಕಾಶ್ ಬ್ರ್ಯಾಂಡು. ಸೊ ಸೂರ್ಯಪ್ರಕಾಶ್ ಬ್ರ್ಯಾಂಡ್ ಏನಕ್ಕೆ ತೊಗೊಳೋದಕ್ಕೆ ನಾವು ಟಾಟಾ ತೊಗೋಬೇಕು ಅಂತ ಹೋಗಿದ್ದು. ಟಾಟಾ ಗೇಜ್ ಜಾಸ್ತಿ ಇದೆ, ಸೂರ್ಯಪ್ರಕಾಶು ಗೇಜ್ ಕಡಿಮೆ ಇದೆ. ಗೇಜ್ ಜಾಸ್ತಿ ಇರೋದ್ರಿಂದ ಮೋಟ್ರ್ ಮೇಲೆ ವೆಯ್ಟ್ ಜಾಸ್ತಿ ಬೀಳುತ್ತೆ ಅಂತ ಹೇಳಿದ್ರು. ನಾವು ತುಂಬ ಸರ್ಚ್ ಮಾಡಿದಾಗ ಅದೇ ರೀತಿ ಮೋಟ್ರ್ ಮೇಲೆ ವೆಯ್ಟ್ ಜಾಸ್ತಿ ಬೀಳುತ್ತೆ ಅಂತ ಗೊತ್ತಾದಾಗ ಸೊ ನಾವು ಸೂರ್ಯಪ್ರಕಾಶ್ ತೊಗೊಂಡು, ಸೂರ್ಯಪ್ರಕಾಶ್ ಒಳ್ಳೆ ಬ್ರ್ಯಾಂಡ್ ಆಗಿರೋದ್ರಿಂದ ಸೂರ್ಯಪ್ರಕಾಶ್ನ ನಾವು ತೊಗೊಂಡಿದ್ದೀವಿ. ಆಮೇಲೆ ನಿಮಗೆ ಸ್ಟಾರ್ಟ್ರು ಕೂಡ ಬಿಟಿಕೋ ಸ್ಟಾರ್ಟ್ರು ನಾವು ಸ್ಟಾರ್ಟ್ರು ತೊಗೊಂಡಿರೋದು 7.5 HP ಮೋಟ್ರ್ ಆಗಿದೆ. ಸೊ ಬಿಟಿಕೋ ಸ್ಟಾರ್ಟ್ರು ಕೂಡ ತೊಗೊಂಡಿದ್ದೀವಿ. ಸೊ ಇದೆಲ್ಲ ರೀತಿ ನಾವು ಈ ಎಲ್ಲ ಮೆಟೀರಿಯಲ್ಸು ನಾವು ಇವಾಗ ನಮ್ಮ ಬೋರ್ಗೆ ಎಲ್ಲ ರೀತಿ ಹೊಸದೇ ತೊಗೊಂಡಿದ್ದೀವಿ. ಆಮೇಲೆ ಅದಕ್ಕೆ ಎಲ್ಲ ಬಿಲ್ಸು ನಮ್ಮ ಹತ್ರ ಇದೆ, ಎಲ್ಲ ಬ್ರ್ಯಾಂಡೆಡ್ ಆಗಿರೋದನ್ನ ಬಿಲ್ಸ್ ಇದೆ ಮತ್ತು ವ್ಯಾರಂಟಿ ಕಾರ್ಡ್ ಕೂಡ ನಮ್ಮ ಹತ್ರ ಇದೆ. ಸೊ ಇವಾಗ ನಾವು ಹೇಳ್ದಂಗೆ ಒಂದು ಜಮೀನಿಗೆ TC ಟ್ರಾನ್ಸ್ಫಾರ್ಮರ್ ಎಷ್ಟು ಇಂಪಾರ್ಟೆಂಟು, ಸೊ ಅದು ನಮಗೆ ಗೊತ್ತಿರೋದ್ರಿಂದ ನಾವೇನು ಮಾಡಿದ್ವಿ, ನಮ್ಮ ಪ್ರಾಜೆಕ್ಟಲ್ಲಿ ಅದು ಒಂದನ್ನು ಟಾಪಿಕ್ ಆಗಿ ನಾವು ತೊಗೊಂಡಿದ್ದು. ಸೊ ಅದೇ ರೀತಿ ನಾವು ಇವಾಗ ಟ್ರಾನ್ಸ್ಫಾರ್ಮರ್ ಇಡ್ಸಿದ್ದೀವಿ. ಸೊ ಇದಕ್ಕೆ ಯೂಸ್ ಮಾಡಿರೋ ಮೆಟೀರಿಯಲ್ಸು ಮತ್ತು ಅದು TC ಯಾವ ಕಂಪ್ನಿದು ಮತ್ತು ವೈರ್ಸು, ಅದಕ್ಕೆ ಯೂಸ್ ಮಾಡಿರೋ ಪೋಲ್ಸು ಎಲ್ಲ ರೀತಿ ಫೋಟೋಸಿಂದ ಹಿಡಿದು ಅದರದ್ದು ಎಲ್ಲ ರೀತಿ ವೀಡಿಯೋಸ್ ಇದೆ, ನಾವು ಅಪ್ಲೋಡ್ ಮಾಡ್ತೀವಿ. ಎಷ್ಟು ತುಂಬ ಮುಖ್ಯ ಅಂತಂದರೆ ಒಂದು ಸಿಂಗಲ್ ಬೋರ್ವೆಲ್ಲು, ಅದ್ರ ಜೊತೆಗೆ ಒಂದು ಟ್ರಾನ್ಸ್ಫಾರ್ಮರು ಅಗ್ರಿಕಲ್ಚರ್ ಲ್ಯಾಂಡ್ಗೆ ತುಂಬ ಇಂಪಾರ್ಟೆಂಟು. ಬೇರೆಯವ್ರಿಗೆ ಯಾವುದೇ ರೀತಿ ಡಿಪೆಂಡ್ ಆಗದೆ ಸ್ವಂತ ಲ್ಯಾಂಡಲ್ಲಿ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತಂದರೆ ಸೊ ಇವೆಲ್ಲ ಮೇಯ್ನ್ ಬೇಸಿಕ್ಕು ಇವೆಲ್ಲ ಇರೋದ್ರಿಂದ ನಮ್ಮ ಪ್ರಾಜೆಕ್ಟ್ಗೂ ಒಳ್ಳೆಯದಾಗುತ್ತೆ, ಸೊ ಲ್ಯಾಂಡ್ಗೂ ಒಳ್ಳೆಯದಾಗುತ್ತೆ ಅಂತ ನಾವು ಇದನ್ನು ಇಡ್ಸಿದ್ದೀವಿ. ಸೊ ತೋರಿಸ್ತಾ ಇದ್ದೀವಿ. ಮಿಕ್ಕಿರೋ ಎಲ್ಲ ರೀತಿ ವೀಡಿಯೋ ಬೈಟ್ನ ಇದರಲ್ಲಿ ಅಪ್ಲೋಡ್ ಮಾಡ್ತೀವಿ. ಥ್ಯಾಂಕ್ ಯು.